ಇನ್ನೊಬ್ಬರು ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಅದನ್ನು ಬಿಟ್ಟು ನಮ್ಮ ಕೆಲಸದ ಮೇಲೆ ನಮ್ಮ ಪ್ರಯತ್ನದ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡೋದು ತುಂಬ ಒಳ್ಳೆಯ ಒಂದು ವಿಧಾನ. ಫಾರ್ ಎಕ್ಸಾಂಪಲ್, ನೀನೇನಾದರೂ ಕೆಲಸ ಮಾಡಿ ಎಲ್ಲಿ ಸಾಧಿಸ್ಬಿಡ್ತಾನೋ ಅಂತ ಹೇಳಿ ನಿನ್ನನ್ನು ಹೇಗಾದರೂ ನೆಗೆಟಿವ್ ಪಾಯಿಂಟ್ ಆಫ್ ಅಲ್ಲಿ ನಿಂತ್ಕೊಂಡು ನಿನಗೆ ಆಲೋಚನೆ ಅಂದರೆ ನೀವು ಮಾಡುವಂಥ ಪ್ರಯತ್ನವನ್ನು ಕೆಡಿಸ್ಬೇಕು ಅಂತೇಳಿ ಎಲ್ಲಿ ಬೆಳೆದು ಬಿಡ್ತೀಯೋ ಅನ್ನೋ ಭಯ ಅವರಿಗೆ ಕಾಡ್ತಾ ಇರ್ಬೋದು. ಆ ಭಯದಿಂದ ನೀನು ಮಾಡುವಂಥ ಪ್ರಯತ್ನಕ್ಕೆ ನೆಗೆಟಿವ್ಗೆ ಮಾತಾಡ್ತಾ ಇರ್ಬೋದು, ಚುಚ್ಚು ಮಾತಿಂದ ಮಾತನಾಡಿ ನಿಮಗೆ ಹಲ್ಟು ಮಾಡ್ತಾ ಇರ್ಬೋದು. ಇದು ಒಂದು ದೊಡ್ಡ ಕುತಂತ್ರ ಆಗಿರ್ಬೋದಲ್ವಾ? ನಾವ್ಯಾಕೆ ಅವ್ರ ಮೇಲೆ ಡಿಪೆಂಡ್ ಆಗಿರಬೇಕು? ನಮ್ಮನ್ನು ನಾವು ನಂಬ್ಕೊಂಡ್ರೆ ಸಾಕು, ಬೇರೆಯನ್ನು ಮೆಚ್ಚಿಸ್ಬೇಕಂತ ಏನಿಲ್ಲ. ನಾವು ಮಾಡುವಂಥ ಕೆಲಸ ನ್ಯಾಯವಾಗಿದೆ, ನಾನು ಮಾಡೋ ಕೆಲಸ 10 ಜನಕ್ಕೆ ಉಪಯೋಗ ಆಗುತ್ತೆ, ನಾನು ಮಾಡೋ ಕೆಲಸ ಇದು ನನ್ನ ಜೀವನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತಂದರೆ ನೀವು ಯಾರಿಗೂ ಯಾವತ್ತಿಗೂ ತಲೆ ತಗ್ಗಿಸ್ಬೇಕಾಗಿತ್ತು ಅವಶ್ಯಕತೆಯೇ ಇಲ್ಲ. ಅಲ್ಲ, ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ತಮ್ಮದೇ ಆದಂಥ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಒಂದು ಪ್ರಯತ್ನದಲ್ಲಿ ಫೇಲ್ಯೂರ್ ಆಗ್ತಾ ಇರ್ತಾರೆ. ಕಾರಣ, ಅದರಲ್ಲಿ ಫಸ್ಟ್ ಕಾರಣ ಹೇಳಬೇಕಂತಂದರೆ 4 ಜನ 4 ಥರ ಮಾತಾಡ್ತಾರೆ. ನಾವು ಮಾಡುವಂಥ ಕೆಲಸ 4 ಜನಕ್ಕೆ ಒಪ್ಪುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಮಾಡುವಂಥ ಕೆಲಸ ನ್ಯಾಯವಾಗಿ ಎಲ್ರಿಗೂ ಕೂಡ ಸರಿ ಹೊಂದುತ್ತೋ ಇಲ್ವೋ ಗೊತ್ತಿಲ್ಲ, ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಚೀಪ್ ಹಾಕ್ಕೊಂಡ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನೋನೋ ಬೇಕಾದರೆ ಊಹಾಪೋಹೆಗಳಿದ್ದರೆ ಈ ಕೆಲಸ ನಾವು ಮಾಡೋದು ಕರೆಕ್ಟೋ ಸರಿಯೋ ಇಲ್ವೋ ಅಂತ ನಮಗೆ ಕ್ಲಾರಿಟಿ ಇಲ್ಲದಾಗ ಈ ಥರ ಒಂದು ಆಲೋಚನೆಗಳು ಬರೋದು ಸಹಜ. ನನಗೂ ಅಲ್ಲ, ನಿಮಗೂ ಅಲ್ಲ, ಪ್ರತಿಯೊಬ್ಬರಿಗೂ ಬರೋದು ಸಹಜ. ಆದರೆ ಒಂದು ಮಾತ್ರ ಇಲ್ಲಿ ನೆನ್ಪಿಟ್ಕೊಳ್ಳೋದು ಏನಂತಂದರೆ, ಯಾವುದೇ ಕನಸನ್ನು ನಾವು ನನಸು ಮಾಡ್ಕೊಳ್ಬೇಕಂತಂದರೆ ನಾವು ನನಸು ಮಾಡಿ ಆದಮೇಲೆ ಅದರ ರಿಫ್ಲೆಕ್ಷನ್ ನಮಗೆ ಗೊತ್ತಾಗುತ್ತೆ, ಅದು ಪಾಸಿಟಿವೋ ನೆಗೆಟಿವೋ ಅಂತೇಳಿ. ಅದಕ್ಕಿಂತ ಮುಂಚೆನೇ ನಾವು ಏನೋ ನೆಗೆಟಿವೇ ತಲೆಯಲ್ಲಿ ತುಂಬಿಕೊಂಡು ಇದು ಆಗುತ್ತೋ ಇಲ್ವೋ, ಇದು ಸರಿನೋ ತಪ್ಪೋ, ಇಲ್ಲಿ 4 ಜನ ಒಳ್ಳೇದು ಮಾತಾಡ್ತಾರೋ ಕೆಟ್ಟದ್ದು ಮಾತಾಡ್ತಾರೋ ಅಂತ ಹೇಳಿ ಎಷ್ಟೋ ಜನಗಳನ್ನು ತಮ್ಮ ಕನಸುಗಳನ್ನು ಕೊಂದು ತಾವೇ ಕೊಲೆಗಾರರಾಗ್ತಾ ಇದ್ದೀವಿ. ಯಾಕೆಂತೇಳಿದರೆ ಈ ನಮ್ಮ ಕನಸು ಎಷ್ಟೋ ಜನಕ್ಕೆ ದಾರಿದೀಪ ಆಗ್ಬೋದು, ಎಷ್ಟೋ ಜನಕ್ಕೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ಒಂದು ಮಾರ್ಗವಾಗಿರ್ಬೋದು, ಎಷ್ಟೋ ಕುಟುಂಬಗಳಿಗೆ ಒಂದು ಹೊತ್ತಿನ ಊಟಕ್ಕೆ ಸಹಾಯ ಆಗ್ಬೋದು ಅಂಥ ಒಂದು ಒಳ್ಳೆಯದಾದಂಥ ಕನಸುಗಳಾಗಿರ್ಬೋದು. ಆ ಕನಸು ನಾವು ಕಾಣ್ತಾ ಇದ್ದೀವಿ, ಆ ಕನಸನ್ನು ನೋಡಿ, ಆ ಒಂದು ಪ್ರಯತ್ನವನ್ನು ನೋಡಿ 4 ಜನ ನಗ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಪಾಸಿಟಿವ್ ಥಿಂಕ್ ಮಾಡೋಣ. ಏನಂತಂದರೆ 4 ಜನ ನಗ್ತಾ ಇದ್ದಾರೆ ನಾವು ಮಾಡೋ ಕೆಲಸ ಅಂತ ಹೇಳಿದರೆ ಅವ್ರಿಗೆ ಯಾರೂ ಬರದೇ ಇರುವಂಥ ಆಲೋಚನೆ ನಾನು ಮಾಡಿದ್ದೀನಿ, ನಾನೇ ಫಸ್ಟ್ ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾವ ವ್ಯಕ್ತಿ ಫಸ್ಟ್ ಅಟೆಂಪ್ಟ್ ಮಾಡಿ ಪ್ರಯತ್ನ ಪಡ್ತಾ ಇದ್ದೀನೋ ಅದರಲ್ಲಿ ನೀವು ಸಕ್ಸಸ್ ಆದರೆ ಅದು ನೋಡೋವಂಥ ವ್ಯಕ್ತಿಗೆ ಅಚ್ಚರಿ ಮೂಡಿಸುತ್ತೆ. ಯಾಕೆಂತೇಳಿದ್ರೆ ಆತ ಆ ಪ್ರಯತ್ನವನ್ನು ಎಂದೂ ಕಾಣದೇ ಇರಲ್ಲ, ಎಂದೂ ಕಾಣದೇ ಇರೋದನ್ನು ನೋಡಿದಾಗ ಆತನಿಗೆ ಅಚ್ಚರಿ ಆಗುತ್ತೆ, ಸಹಜ. ಹಾಗಾಗಿ ಇನ್ನೊಬ್ಬರು 4 ಜನ 4 ಥರ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಅದನ್ನು ಬಿಟ್ಟು ನಮ್ಮ ಕೆಲಸದ ಮೇಲೆ ನಮ್ಮ ಪ್ರಯತ್ನದ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡೋದು ತುಂಬ ಒಳ್ಳೆಯ ಒಂದು ವಿಧಾನ. 4 ಜನ, ಫಾರ್ ಎಕ್ಸಾಂಪಲ್, ನೀನೇನಾದರೂ ಕೆಲಸ ಮಾಡಿ ಎಲ್ಲಿ ಸಾಧಿಸ್ಬಿಡ್ತಾನೋ ಅಂತ ಹೇಳಿ ನಿನ್ನನ್ನು ಹೇಗಾದರೂ ನೆಗೆಟಿವ್ ಪಾಯಿಂಟ್ ಆಫ್ ಅಲ್ಲಿ ನಿಂತ್ಕೊಂಡು ನಿನಗೆ ಆಲೋಚನೆ ಅಂದರೆ ನೀವು ಮಾಡುವಂಥ ಪ್ರಯತ್ನವನ್ನು ಕೆಡಿಸ್ಬೇಕು ಅಂತೇಳಿ ಎಲ್ಲಿ ಬೆಳೆದು ಬಿಡ್ತೀಯೋ ಅನ್ನೋ ಭಯ ಅವರಿಗೆ ಕಾಡ್ತಾ ಇರ್ಬೋದು. ಆ ಭಯದಿಂದ ನೀನು ಮಾಡುವಂಥ ಪ್ರಯತ್ನಕ್ಕೆ ನೆಗೆಟಿವ್ಗೆ ಮಾತಾಡ್ತಾ ಇರ್ಬೋದು, ಚುಚ್ಚು ಮಾತಿಂದ ಮಾತನಾಡಿ ನಿಮಗೆ ಹಲ್ಟು ಮಾಡ್ತಾ ಇರ್ಬೋದು. ಇದು ಒಂದು ದೊಡ್ಡ ಕುತಂತ್ರ ಆಗಿರ್ಬೋದಲ್ವಾ? ನಾವ್ಯಾಕೆ ಅವ್ರ ಮೇಲೆ ಡಿಪೆಂಡ್ ಆಗಿರಬೇಕು? ನಮ್ಮನ್ನು ನಾವು ನಂಬ್ಕೊಂಡ್ರೆ ಸಾಕು, ಬೇರೆಯನ್ನು ಮೆಚ್ಚಿಸ್ಬೇಕಂತ ಏನಿಲ್ಲ. ನಾವು ಮಾಡುವಂಥ ಕೆಲಸ ನ್ಯಾಯವಾಗಿದೆ, ನಾನು ಮಾಡೋ ಕೆಲಸ 10 ಜನಕ್ಕೆ ಉಪಯೋಗ ಆಗುತ್ತೆ, ನಾನು ಮಾಡೋ ಕೆಲಸ ಇದು ನನ್ನ ಜೀವನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತಂದರೆ ನೀವು ಯಾರಿಗೂ ಯಾವತ್ತಿಗೂ ತಲೆ ತಗ್ಗಿಸ್ಬೇಕಾಗಿತ್ತು ಅವಶ್ಯಕತೆಯೇ ಇಲ್ಲ. ಈ ವಿಚಾರ ಹೇಳೋದಕ್ಕೆ ಇಷ್ಟೇ ಕಾರಣ, ಎಷ್ಟೋ ಜನ ತಮ್ಮ ಒಳಗಡೆ ಹೊಸ ಅದ್ಭುತವಾದ ವಿಚಾರಗಳು ಬರುತ್ತೆ. ಆ ವಿಚಾರಗಳನ್ನು ನೋಡಿದಾಗ ಅವರು ಇದನ್ನು ಬೇರೆ ಯಾರೂ ಮಾಡಿಲ್ವಲ್ಲ, ನಾನೇ ಮಾಡಿದರೆ ಹೇಗಿರುತ್ತೆ, ಚೆನ್ನಾಗಿರಲ್ಲ, ಇದು ಸರಿಯಾಗಲ್ಲ, ಇದು ನನ್ನ ಕೈಲಿ ಆಗಲ್ಲ. ಇವತ್ತು ನಾವು ಮೇಲೆ ನೋಡಿದಾಗ ಒಂದು ವಿಮಾನ ಗಾಳಿಯಲ್ಲಿ ಹಾರ್ತಾ ಇರುತ್ತೆ. ಆ ಗಾಳಿಯಲ್ಲಿ ವಿಮಾನ ಹಾರ್ತಾ ಇದ್ದಾಗ ನಾವು ನೋಡಿದಾಗ ಅನಿಸುತ್ತೆ ಯಾವುದೋ ಒಬ್ಬ ವ್ಯಕ್ತಿ ಯಾವತ್ತೋ ಒಂದು ದಿನ ಜನರು ಗಾಳಿಯಲ್ಲಿ ಕೂಡ ಪ್ರಯಾಣ ಮಾಡ್ಬೋದು ಅಂತ ಆತ ಥಿಂಕ್ ಮಾಡಿದ್ದ, ಇವತ್ತು ಅದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅದೇ ವ್ಯಕ್ತಿ ಅವತ್ತು ಇದು ಸಾಧ್ಯನಾ ಈ ಒಂದು ವಿಚಾರವನ್ನು 4 ಜನ ಮುಂದೆ ಹೇಳಿದರೆ ನಗಡ್ತಾರೆ ಅಂತ ಹೇಳಿ ಆವತ್ತು ಆ ವ್ಯಕ್ತಿ ನೆಗೆಟಿವ್ ಆಗಿ ತಿಳ್ಕೊಂಡಿದ್ರೆ ಇವತ್ತು ವಿಮಾನ ಅನ್ನೋದನ್ನೇ ನಾವು ನೋಡ್ತಾ ಇರಲಿಲ್ಲ. ಮೊದಲು ಪ್ರಯತ್ನ ಪಟ್ಟಿದ ಮೇಲೆ ಅಲ್ವಾ ಗೊತ್ತಾಗೋದು ಅದು ಪಾಸಿಟಿವ್ ಅದು ನೆಗೆಟಿವ್ ಅಂತ.
ಅಲ್ವಾ? ಹಾಗಾಗಿ ನೀವು ಮಾಡುವಂಥ ಪ್ರಯತ್ನದಲ್ಲಿ ಯಾವತ್ತೂ ನೀವಾಗಿಯೇ ನೆಗೆಟಿವನ್ನು ಹುಡ್ಕೊಳ್ಳೋಕೆ ಹೋಗಬೇಡಿ, ನೀವು ಡಿಪ್ರೆಷನ್ಗೆ ಹೋಗಬೇಡಿ, ಕನ್ಫ್ಯೂಷನಲ್ಲಿರೋದಕ್ಕೆ ದಯವಿಟ್ಟು ಹೋಗಬೇಡಿ. ನೀವು ಮಾಡೋ ಒಂದು ಹಠಕ್ಕೆ ಬಿದ್ದು ನೀವು ಮಾಡೋ ಒಂದು ಕೆಲಸದಲ್ಲಿ ಸಾಬೀತುಪಡೋದಕ್ಕೆ ಮುಂದಾಗಿ ಒಂದಲ್ಲ ಒಂದು ದಿನ ಸಕ್ಸಸ್ ನಿಮ್ಮ ಕೈಯಲ್ಲಿರುತ್ತೆ. ಒಂದಲ್ಲ ಒಂದು ದಿನ ನೀವು 10 ಜನಕ್ಕೆ ಇನ್ಸ್ಪೈರೇಸ್ ಆಗ್ತೀರಾ ಅಂತ ಟೈಮ್ ಬರುತ್ತೆ. ಅದಕ್ಕೆ ಕೊಡಬೇಕಾಗಿದ್ದ ಕಮಿಟ್ಮೆಂಟ್ ಕೊಡಲೇಬೇಕು, ಹಠಕ್ಕೆ ಬೀಳಬೇಕು. ನೀವು ಎಷ್ಟು ಹಠಕ್ಕೆ ಬೀಳ್ತೀರೋ, ಎಷ್ಟು ಬಂಡತನ ನಿಮ್ಮಲ್ಲಿ ಇರುತ್ತೋ, ಅದೇ ಸೋತು ಆ ಸಾಧನೆ ನಿಮ್ಮ ಹೆಗಲ ಮೇಲೆ ಇರುತ್ತೆ, ಆ ಸಾಧನೆ ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಸ್ನೇಹಿತರೆ, ನೀವು ಮಾಡೋ ಒಂದು ಕೆಲಸದಲ್ಲಿ, ನೀವು ಮಾಡೋ ಒಂದು ಪ್ರಯತ್ನದಲ್ಲಿ 4 ಜನ 4 ಥರ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆಯಿಂದ ಬಿಸಾಕಿ, ನಿಮ್ಮನ್ನು ನೀವು ನಂಬಿ, ನಿಮ್ಮ ಕೆಲಸವನ್ನು ನಂಬಿ ಸತತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಹೇಳಿದಂಥ ವಿಚಾರದಲ್ಲಿ ನಿಮ್ಗೆ ಏನಾದರೂ ಕ್ಲಾರಿಟಿ ಸಿಕ್ಕಿದ್ರೆ, ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಅನುಭವ ಇದ್ದರೆ ಅಥವಾ ಇಂಥ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನಿಮ್ಮ ವಿಚಾರಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳು ತುಂಬ ಇದ್ದಾವೆ, ನೀವು ತುಂಬ ಹಂಚ್ಕೊಳ್ಳೋಣ. ನಮ್ಗೆ ಗೊತ್ತಿರುವಂಥ ವಿಚಾರ ನಿಮ್ಗೆ ಹಂಚ್ಕೊಳ್ಳೋದು, ನಿಮ್ಗೆ ಗೊತ್ತಿರುವಂಥ ವಿಚಾರಗಳನ್ನ ನಮ್ಗೆ ಹಂಚ್ಕೊಳ್ಳೋದ್ರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮೈ ಟು ಚಾನಲ್.